ಒಂದು ಇಂಪಾರ್ಟೆಂಟ್ ಏನಕ್ಕೆ ನಾವು ಜ್ಞಾನ ತಗೋಬೇಕು ಅಂದರೆ ಇಲ್ಲಿ ಅವರ ತಪ್ಪನ್ನ ಅವರೇ ತಿದ್ಕೊಳ್ಬೇಕು. ಲೈಕ್ ಯಾರೋ ತಪ್ಪು ಮಾಡ್ತಿದ್ದಾರೆ ಅಂದ ಮಾತ್ರಕ್ಕೆ ಅವರೇ ತಿದ್ಕೋಬೇಕು ಅಲ್ಲ, ಆ ತಪ್ಪಿಗೆ ನೀನು ಏನೆಲ್ಲ ಮಾಡಬಹುದು ಅನ್ನೋದನ್ನೇ ಇಲ್ಲಿ ಸೆಲ್ಫ್ ರಿಯಲೈಸೇಷನ್ ಮಾಡಿಸೋದು. ಓಕೆ, ನಮಸ್ತೆ. ನೀನಿಲ್ಲದೆ ನನಗೇನಿದೆ ಪುಸ್ತಕ ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅವರು. ಸೊ ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಸೊ 3ನೇ ಅವರ ಮಧ್ಯಪ್ರವೇಶ. ಓಕೆ, ನಿನ್ನೆ ನಾವು ನೋಡಿದ್ವಿ ಗಂಡನ ಬಗ್ಗೆ, ಒಂದು ಅವ್ರಿಗೆ ಹೆಂಗೆ ಹೇಳಿದ್ರು ಅಂತ. ಈಗ ನೋಡೋಣ ಹೆಂಡತಿಗೆ ಏನು ಸಲಹೆ ಕೊಡ್ಬೋದು ಅಂತ. ನಾವು ಇನ್ನೊಂದು ಆ್ಯಂಗಲಲ್ಲಿ ಇದೇ ಆ್ಯಕ್ಚುಲಿ ಕೌನ್ಸಿಲಿಂಗ್ನ ಆ್ಯಂಡ್ ಎಜುಕೇಷನ್ನ ಒಂದು ಇಂಪಾರ್ಟೆಂಟ್ ಏನಕ್ಕೆ ನಾವು ಜ್ಞಾನ ತಗೋಬೇಕು ಅಂದರೆ ಇಲ್ಲಿ ಅವರ ತಪ್ಪನ್ನ ಅವರೇ ತಿದ್ಕೊಳ್ಬೇಕು. ಲೈಕ್ ಯಾರೋ ತಪ್ಪು ಮಾಡ್ತಿದ್ದಾರೆ ಅಂದ ಮಾತ್ರಕ್ಕೆ ಅವರೇ ತಿದ್ಕೋಬೇಕು ಅಲ್ಲ, ಆ ತಪ್ಪಿಗೆ ನೀನು ಏನೆಲ್ಲ ಮಾಡಬಹುದು ಅನ್ನೋದನ್ನೇ ಇಲ್ಲಿ ಸೆಲ್ಫ್ ರಿಯಲೈಸೇಷನ್ ಮಾಡಿಸೋದು. ಓಕೆ, ಸೊ ಈಗ ಅವ್ರ ಹೆಂಡತಿ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಹೊರಗಡೆ ಹೋಗಿ ನೀವು ಬನ್ನಿ ಅಂತ ಅವ್ರ ಹೆಂಡತಿನ ಕರೆಸಿದ್ರು. ನೋಡಿ ಅಮ್ಮ, ನೀವೇ ಹೇಳಿದ ಹಾಗೆ ಎಲ್ಲರೂ ಮೆಚ್ಚುವ ಹಾಗಿದ್ದ ನಿಮ್ಮ ಸಂಸಾರದಲ್ಲಿ ಈಗ 3ನೇ ಅವರ ಪ್ರವೇಶ ಆಗಿದೆ. ಅದಕ್ಕೆ ಮನಸ್ತಾಪ ಹುಟ್ಟಿಕೊಂಡಿದೆ. ಇಲ್ಲಿ ನಿಮಗೆ ಕೆಲವು ಸಲಹೆಗಳಿದೆ. ನಾವು ಯಾವುದಾದ್ರೂ ಸಂಬಂಧದ ಸಂಪರ್ಕವನ್ನು ತಟ್ಟನೆ ಮುರಿದು ಬಿಡಬೇಕು ಅಂತ ಅನ್ನಿಸಿದಾಗ ಅದೇ ಕ್ಷಣದಲ್ಲಿ ನಾವು ಯೋಚಿಸಬೇಕಾದದ್ದು ಏನಂದರೆ, ಹಾಗೆ ತಟ್ಟನೆ ಮುರಿದುಕೊಳ್ಳಬಹುದಾದ ಸಂಬಂಧವನ್ನು ನಾವು ಇಷ್ಟು ವರ್ಷ ಮುಂದುವರಿಸಿಕೊಂಡು ಬಂದಿದ್ದು ಯಾಕೆ? ಅಂದರೆ ಈಗ ಸಡನ್ನಾಗಿ ನಾವು ಈ ಸಂಬಂಧ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಬಟ್ ಬಿಗಿನಿಂಗಲ್ಲಿ ಅವ್ರ ಜೊತೆ ನೀವು ಚೆನ್ನಾಗೇ ಇದ್ರಿ, ಅವ್ರ ಜೊತೆ ನೀವು ಕೂಡ ಸಂತಸದಿಂದ ಇದ್ರಿ, ಏನೋ ಆರಂಭದಲ್ಲಿ ಅವ್ರ ಮನೆಗಳಿಗೆ ನೀವು ಹೋಗ್ತಾ ಇದ್ರಿ, ಅನ್ಯೋನ್ಯವಾಗಿ ಇದ್ರಿ. ಸಂಬಂಧವನ್ನು ಇಷ್ಟು ವರ್ಷಗಳ ಕಾಲ ಮುಂದುವರಿಸ್ಬಿಟ್ಟು ಈಗ ಸಡನ್ನಾಗಿ ಬಿಟ್ಬಿಡು ಅಂತಂದರೆ ಅವರಿಗೂ ಕೂಡ ಕಷ್ಟ ಆಗುತ್ತೆ ಅಲ್ವಾ. ಆವಾಗ ಇದ್ದಂಥ ಗೌರವ ಇವಾಗ ಎಲ್ಲಿರುತ್ತೆ? ಆವಾಗ ನೀವು ಕೊಟ್ಟಂಥ ಸಲಹೆನೇ ಆ ಲೇಡಿ, ನೀವು ಕೊಟ್ಟಂಥ ಸಲಹೆನೇ ಆ ಲೇಡಿ ತೊಗೊಂಡಿರ್ತಾರೆ. ಅಂದರೆ ನೀವು ಆವಾಗ ಎಲ್ಲ ಅವ್ರ ಮಾತು ಕೇಳ್ತಾ ಇರ್ತೀರಾ, ಅವ್ರ ಜೊತೆ ಹಂಚ್ಕೊಳ್ತಾ ಇರ್ತೀರಾ. ಹಾಗಾಗಿ ಅವ್ರಿಗೆ ಇವಳಿಗೆ ಹೇಳೋಕ್ಕೆ ರೈಟ್ಸ್ ಇದೆ ನನಗೆ ಅಂತ ಅವ್ರು ಅಂದ್ಕೊಂಡು ನಿಮ್ಮ ಹತ್ರ ಹೇಳ್ತಿರ್ತಾರೆ. ಹೌದಾ ಇಲ್ವಾ? ನೀವು ಬಿಗಿನಿಂಗಲ್ಲಿ ಕೊಟ್ಟಿಲ್ವಾ ಒಟ್ಟಿಗೆ ಇದ್ದಾಗ ಅಂತೆಲ್ಲ ಕೇಳಿದಾಗ, ಚೆನ್ನಾಗಿದ್ದಾಗ ಅಂದರೆ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಹೌದು ಅಂತ. ಸೊ ನಿಮಗಿಷ್ಟವಿರದ ಸಂಬಂಧವನ್ನು ನಿಮ್ಮ ಗಂಡ ಹೇಗೆ ದೂರ ಮಾಡ್ತಾರೆ ಕಾದು ನೋಡೋಣ. ನಿಮ್ಮ ಗಂಡ ನಿಮಗಿಷ್ಟ ಇಲ್ಲದೆ ಇರೋ ಸಂಬಂಧನ ಅವ್ರು ಹೇಗೆ ದೂರ ಮಾಡ್ತಾರೆ ಅಂತ ನಾವು ಕಾದು ನೋಡೋಣ. ಆದರೆ ಅವರಿಗೆ ಸ್ವಲ್ಪ ಸಮಯ ಕೊಡಬೇಕು. ಮುಖ್ಯವಾಗಿ ಆ ಬಗ್ಗೆ ಇವತ್ತಿಂದ ನೀವು ಒತ್ತಾಯ ಮಾಡೋದನ್ನು ಬಿಟ್ಬಿಡಿ, ಪ್ರೆಷರ್ ಹಾಕೋದನ್ನು ಬಿಟ್ಬಿಡಿ. ಯಾವಾಗ ನಾವು ತುಂಬ ಪ್ರೆಷರ್ ಹಾಕ್ತೀವಿ ಆವಾಗ ಯಾವುದೇ ವ್ಯಕ್ತಿಗಾಗಲಿ ಈಗೋ ಹರ್ಟ್ ಆಗುತ್ತೆ. ಏನು ಬೇಡ ಅಂತೀವಿ ಅದನ್ನು ಜಾಸ್ತಿ ಮಾಡೋಕ್ಕೆ ಮೈಂಡ್ ಪುಷ್ ಮಾಡುತ್ತೆ. ಓಕೆ, ಒತ್ತಾಯ ಮಾಡಬೇಡಿ. ಬದಲಿಗೆ ನೀವು ಮೊದಲಿನಂತೆ ನಗು ನಗುತ್ತಾ ನಿಮ್ಮ ಪತಿಯೊಂದಿಗೆ ಇರೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಪತಿಯ ಆಪ್ತರೊಡನೆ ಸೌಜನ್ಯದಿಂದ ಮಾತನಾಡಿ. ಅವರಿಂದ ನಿಮಗೇನಾದರೂ ಅಗೌರವವಾದರೆ ಆ ವಿಷಯವನ್ನು ನಿಮ್ಮ ಪತಿಗೆ ಸೂಕ್ಷ್ಮವಾಗಿ ತಿಳಿಸಿ. ನೀವೇ ಖುಷಿಯಾಗಿದ್ದುಬಿಡಿ, ಅವ್ರ ಜೊತೆ ನೀವೇ ಖುಷಿಯಾಗಿದ್ದುಬಿಡಿ. ನಿಮ್ಮ ಪತಿಗೇನಾದರೂ ಹೇಳಬೇಕು ಅಂತ ಅನಿಸಿದ್ರೆ, ಅವರಿಂದ ನಿಮಗೆ ಬೇಜಾರಾದರೆ ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಸಿ. ಆತನಿಗೂ ಅರ್ಥವಾಗುತ್ತೆ. ಆಚೆಯ ವ್ಯಕ್ತಿ ಬಗ್ಗೆ ನಿಮ್ಮ ಪತಿಗೆ ಗೌರವ ಇರೋದ್ರಿಂದ ತಕ್ಷಣ ಆ ಪ್ರತಿಕ್ರಿಯೆ ತೋರಿಸದೇ ಇದ್ದರೂ ಕೂಡ ತನ್ನ ಪತ್ನಿಗೆ ಅಗೌರವ ಆಗ್ತಾ ಇದೆ ಅಂತ ಅಂದಾಗ ಖಂಡಿತ ಅವರು ಕೂಡ ಯೋಚನೆ ಮಾಡ್ತಾರೆ. ಆದರೆ ಆ ನಿರ್ಧಾರವನ್ನು ನಿಮ್ಮ ಪತಿಯೇ ತೆಗೆದುಕೊಳ್ಳಿ. ಅಂದರೆ ಹೇಳಿ ಬಿಟ್ಬಿಡಬೇಕು. ನೀವು ಜಗಳ ಮಾಡಿ ಧ್ವನಿ ಎತ್ತಿ ಅಧಿಕಾರದಿಂದ ನೀವು ಅವ್ರಿಗೆ ಪ್ರಿಯಾರಿಟಿ ಕೊಡಬೇಡಿ, ನನಗೆ ಕೊಡಿ ಅಂತ ನೀವು ಸಾಬೀತು ಮಾಡೋಕ್ಕೆ ಹೋಗಬೇಡಿ. ಆಗ ಅವ್ರಿಗೆ ಅಹಂಕಾರ, ಅಂದರೆ ಅವರ
ಅಡ್ಡ ಆಗುತ್ತೆ, ನಾನು ಯಾಕೆ ನಿನ್ನ ಮಾತು ಕೇಳಬೇಕು ಅಂತ ಹೇಳಿ ಅವರು ನಿನಗೆ ಏನು ಜನರೊಡನೆ ಇರೋಕ್ಕೆ ಗೊತ್ತಿಲ್ಲ ಅಂತ ಮತ್ತೆ ವಾಪಸ್ ನಿನ್ನ ಮೇಲೆ ಹಾಕ್ತಾರೆ. ನಿನ್ನ ಮಾತು ಕೇಳಿ ನಾನು ಎಷ್ಟೋ ಜನರನ್ನು ದೂರ ಮಾಡಿಕೊಳ್ಳಿ ಎನ್ನುವಂತೆ ಮಾತಾಡ್ತಾರೆ. ಬಹುಶಃ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅಂತ ಬಿಡಿಸಿ ಇನ್ನೂ ಸುಮಾರು ವಿಚಾರಗಳನ್ನು ಇವ್ರು ಹೇಳ್ತಾರೆ. ಅದಾದ ಮೇಲೆ ಅರ್ಥ ಆಯಿತು ಸರ್, ಬಹುಶಃ ನನ್ನದೂ ತಪ್ಪಿದೆ. ಅವರೆಲ್ಲ ಬಹಳ ವರ್ಷಗಳಿಂದ ಪರಿಚಯ ಇರೋರು. ನೋಡಿ ಇಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದು ಸರ್, ನಾನು ಮದುವೆ ಆದಮೇಲೆ ಪರಿಚಯ ಆಗಿದ್ದಲ್ಲ ಅವ್ರ ಫ್ರೆಂಡ್ಸು. ನಾನು ಮದುವೆ ಆಗೋಕ್ಕೆ ಮುಂಚೆನೇ ಅವರೆಲ್ಲ ತುಂಬಾ ಆಪ್ತರು. ಏಕಾಏಕಿ ಅವ್ರ ಜೊತೆ ಸಂಪರ್ಕ ಬಿಟ್ಬಿಡು ಅಂತ ಅಂದರೆ ಅವರಿಗೆ ಕಷ್ಟ ಆಗ್ಬೋದು. ನಾನು ತುಂಬ ಒತ್ತಾಯಿಸಬಾರ್ದಿತ್ತು. ಬದಲಿಗೆ ನೀವು ಬೇಕಿದ್ದರೆ ಮಾತಾಡಿ, ನಾನು ಮಾತಾಡಲ್ಲ, ನೀವು ಮಾತಾಡಿ, ನನಗೇನು ಅಭ್ಯಂತರ ಇಲ್ಲ ಅಂತ ನಾನು ಅವ್ರಿಗೆ ಫ್ರೀಡಮ್ ಕೊಡ್ಬೋದಿತ್ತು. ನನ್ನನ್ನು ಮಾತಾಡ್ಸೋಕ್ಕೆ ಒತ್ತಾಯ ಮಾಡಬೇಡಿ ಅಂತ ಹೇಳಿ ನಾನು ಅವ್ರಿಗೆ ಆರೋಗ್ಯಕರವಾಗಿ ಹೇಳ್ಬೋದಿತ್ತು. ಸರಿ ಸರ್, 3ನೇ ವ್ಯಕ್ತಿಯ ಪ್ರವೇಶದಿಂದ ನನ್ನ ಸಂಸಾರದ ನೆಮ್ಮದಿ ಹಾಳಾಗದಂತೆ ನಾನೇ ನೋಡ್ಕೊಳ್ತೀನಿ. 3ನೇ ವ್ಯಕ್ತಿಯಿಂದ ನಮ್ಮ ಸಂಸಾರ ಹಾಳಾಗಲ್ಲ, ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದ್ರ ಮೇಲೆ ಹಾಳಾಗುತ್ತೆ. ಈಗ ನನಗೆ ಅರ್ಥ ಆಯಿತು ಅಂತ ಹೇಳ್ತಾರಂತೆ. ಆಗ ಡಾಕ್ಟ್ರ್ ಹೇಳ್ತಾರಂತೆ, ಅಂದರೆ ಡಾಕ್ಟರ್ ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಡ್ತಾ ಇರೋದು, 3ನೇ ವ್ಯಕ್ತಿ ಯಾವತ್ತೂ ಇಬ್ಬರ ಮಧ್ಯೆ ಅಂತರ ತರಲಾರ, ಬದಲಿಗೆ ಇಬ್ಬರ ನಡುವಿನ ಅಂತರ 3ನೆಯ ವ್ಯಕ್ತಿಯ ಮಧ್ಯೆ ಪ್ರವೇಶಕ್ಕೆ ಕಾರಣವಾಗುತ್ತೆ. ಬ್ಯೂಟಿಫುಲ್ ಸೆಂಟೆನ್ಸ್ ಇದು. ಅರ್ಥ ಏನು ಗೊತ್ತಾ? ಮಧ್ಯದಲ್ಲಿ ಯಾರೋ ಬಂದರೂ, ಇವಳು ಬಂದ್ಲು, ಇವನು ಬಂದ, ಅದಕ್ಕೆ ನನ್ನ ಮತ್ತು ನನ್ನ ಗಂಡನ ಮಧ್ಯ ಗ್ಯಾಪ್ ಆಗಿದೆ. ಅವಳ ಜೊತೆ ಜಾಸ್ತಿ ಮಾತಾಡ್ತಾನೆ ನನ್ನ ಗಂಡ, ಅವನ ಜೊತೆ ಜಾಸ್ತಿ ನನ್ನ ಹೆಂಡತಿ ಅವನ ಜೊತೆ ಜಾಸ್ತಿ ಮಾತಾಡ್ತಾನೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಅಲ್ವಾ. ನಮ್ಮ ಬೇರೆ ವ್ಯಕ್ತಿಗಳು ಬಂದು ನನ್ನ ಮತ್ತು ನನ್ನ ಗಂಡನ ಮಧ್ಯೆ ಗ್ಯಾಪ್ ಆಗಿಲ್ಲ, ನನ್ನ ಮತ್ತು ನನ್ನ ಗಂಡನ ಮಧ್ಯ ಗ್ಯಾಪ್ ಆಗಿದೆ, ಅದಕ್ಕೆ ಇನ್ನೊಬ್ಬರು ಬರೋಕ್ಕೆ ಜಾಗ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. 3ನೇ ವ್ಯಕ್ತಿ ಬಂದು ಇಬ್ಬರ ಮಧ್ಯೆ ಅಂತರನ ಮಾಡಲ್ಲ, ಅಂತರ ಆಲ್ರೆಡಿ ಇರುತ್ತೆ, ಅಲ್ಲಿಗೆ 3ನೇ ವ್ಯಕ್ತಿ ಬರ್ತಾರೆ ಅಂತ. ಹಾಗಿದ್ದರೆ ಆ 3ನೇ ವ್ಯಕ್ತಿ ಪ್ರವೇಶ ಮಾಡದೇ ಇರೋ ಹಾಗೆ ಹೆಚ್ಚಿನ ಪ್ರೀತಿ, ಗೌರವ, ಸ್ವಾತಂತ್ರ್ಯ, ಕಾಳಜಿ, ಖುಷಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವನ್ನು ನಾನು ನನ್ನ ಗಂಡಂಗೆ ಸಂಪೂರ್ಣವಾಗಿ ಕೊಟ್ಟಿದ್ದೆ. ಆದರೆ ನನ್ನ ಗಂಡ ಯಾಕೆ ಬೇರೆ ಹೆಣ್ಣಿನ ಒಂದು ಆಸೆಗೆ ಹೋಗೋಕ್ಕೆ ಸಾಧ್ಯ? ಬರೀ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನಿಂದ ಮಾತ್ರ ಗಂಡ ಹೆಂಡತಿ ಬೇರೆ ಕಡೆ ಹೋಗ್ತಾರೆ ಅನ್ನೋದು ಖಂಡಿತ ಸುಳ್ಳು. ಭಾವನೆಗಳಿಗೆ ಸ್ಪಂದಿಸೋ ಅಂಥ ಹೆಂಡತಿ ಇದ್ದರೆ, ಭಾವನೆಗಳಿಗೆ ಸ್ಪಂದಿಸೋ ಅಂಥ ಗಂಡ ಇದ್ದರೆ, ಪ್ರೀತಿಯನ್ನು ಹಂಚ್ಕೊಳ್ಳೋ ಅಂಥ ಸ್ನೇಹಿತನೂ ಅವಳೇ, ಅಪ್ಪನೂ ಅವನೇ, ಅಣ್ಣನೂ ಅವನೇ, ಅಮ್ಮನೂ ಅವನೇ ಅನ್ನೋ ರೀತಿ ನಮ್ಮಲ್ಲಿ ಭಾವನೆಗಳಿದ್ದರೆ ಖಂಡಿತವಾಗ್ಲೂ ಅಲ್ಲಿ ಯಾರೂ ಮಧ್ಯ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟರಲ್ಲೂ ಕೂಡ ನಿಮಗೇನು ಅರ್ಥ ಆಯಿತು ಅಂತ ಯೋಚನೆ ಮಾಡಿ, ಎಷ್ಟು ಡೀಪ್ ಮೀನಿಂಗ್ ಇದೆ ತಿಳ್ಕೊಳ್ಳಿ. ನಮ್ಮೆಲ್ಲರ ಸಂಸಾರದಲ್ಲೂ ಕೂಡ ಈ ರೀತಿ ಎಲ್ಲಾದರೂ ಆಗ್ತಾಯಿದ್ರೆ ಅದನ್ನು ನಾವು ಎಚ್ಚರಿಕೆ ವಹಿಸೋಣ. ಬೇರೆಯವ್ರ ಜೀವನದಲ್ಲಿ ಆಗ್ತಾಯಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ಮಧ್ಯದಲ್ಲಿ ಗ್ಯಾಪ್ ಇದ್ದರೆ ಯಾರಾದರೂ ಬರ್ತಾರೆ, ಸೊ ಮಧ್ಯದಲ್ಲಿ ಗ್ಯಾಪ್ ಕೊಡಬೇಡಿ. ಓಕೆ, ಹಾಗೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಯಾರಾದರೂ ಅವರ ಆಪ್ತರ ಹತ್ರ ಮಾತಾಡೋದ್ರಿಂದ ಅವ್ರಿಗೇನೋ ಸಮಾಧಾನ ಸಿಗ್ತಾ ಇದೆ, ಅವ್ರಿಗೇನೋ ಸೊಲ್ಯೂಷನ್ ಸಿಗ್ತಿದೆ ಅಂದರೆ ಆ ಫ್ರೀಡಮ್ನ ನೀವು ಅವ್ರಿಗೆ ಕೊಡಿ. ಖಂಡಿತವಾಗ್ಲೂ ಅವರು ನಿಮ್ಮ ಸಂಸಾರನ ಹಾಳು ಮಾಡುವಂಥ ವ್ಯಕ್ತಿ ಆಗಿದ್ದರೆ ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಸಿ. ಇಲ್ಲ, ಅವ್ರ ಜೊತೆ ಮಾತಾಡ್ತಿರೋದ್ರಿಂದ ಇವರು ಚೆನ್ನಾಗಿದ್ದಾರೆ ಅಂದರೆ ನಮ್ಮ ಮಧ್ಯ ಏನೂ ಕ್ಲಾಶಸ್ ಇಲ್ಲ, ಇನ್ನೂ ಒಳ್ಳೆ ರೀತಿಯಲ್ಲೇ ಚೆನ್ನಾಗಿದ್ದಾರೆ ಅನ್ನೋದಾದರೆ ಆ ಸಂಪರ್ಕನ ಕಟ್ ಮಾಡಿಸ್ಬೇಡಿ. ಬಿಕಾಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಫ್ರೆಂಡ್ಶಿಪ್ ಅನ್ನೋದು ಬೇಕಿರುತ್ತೆ, ಆದರೆ ಅದು ಸಂಸಾರವನ್ನು ಹಾಳು ಮಾಡಬಾರ್ದು ಅಷ್ಟೆ. ಸೊ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ಆ್ಯಂಡ್ ಇವೆಲ್ಲ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಏನೇನು ಅರ್ಥ ಆಯಿತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.